ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೊಬ್ಬರದಲ್ಲಿ ಮಣ್ಣು ಮಿಕ್ಸ್ ಆಗಿರುತ್ತೆ, ರೈತರೇ ಹುಷಾರ್. ನೀವು ಹೊಲಕ್ಕೆ ಹಾಕುವಂತ ಡಿಎಪಿ ಗೊಬ್ಬರದಲ್ಲಿ ಬರೀ ಮಣ್ಣು. ನಕಲಿ ಗೊಬ್ಬರವನ್ನ ಜೊತೆಗೆ ಕಲಬೆರಕೆ ಗೊಬ್ಬರವನ್ನ ನಿಮಗೆ ವಿತರಣೆ ಮಾಡಲಾಗ್ತಾ ಇದೆ. ಕಲಬುರಗಿಯಲ್ಲಿ ಮಣ್ಣು ಹಾಗೂ ಮರಳು ಮಿಶ್ರಿತ ಡಿಎಪಿ ಗೊಬ್ಬರವನ್ನ ವಿತರಣೆ ಮಾಡಲಾಗ್ತಿದೆ. ಡಿಎಪಿಯಲ್ಲಿ 80% ಮರಳು, 20% ಮಾತ್ರ ಗೊಬ್ಬರ ಇದೆ. ನಕಲಿ ಡಿಎಪಿಗೂ ದುಪ್ಪಟ್ಟು ಹಣ ಪಡೆದು ರೈತರಿಗೆ ವಂಚನೆ ಮಾಡ್ತಿದ್ದಾರೆ. ಒಂದ್ ಕಡೆ ಆಗ್ರೋ ಕಂಪನಿ ಮಾಲೀಕರಿಂದ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ನಕಲಿ ರಸಗೊಬ್ಬರ ಜಾಲದಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಫರ್ಟಿಲೈಸರ್ ಅಂಗಡಿ ಮಾಲೀಕರಿಂದ ರೈತರಿಗೆ ಮಹಾ ಮೋಸ ನಡೀತಾ ಇದೆ. ರೈತರಿಗೆ ವಂಚಿಸ್ತಾ ಇರುವಂತ ಅಂಗಡಿ ವಿರುದ್ಧ ಕ್ರಮಕ್ಕೆ ರೈತರು ಆಗ್ರಹಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ ನಕಲಿ ಗೊಬ್ಬರದ ರಿಯಾಲಿಟಿ ಚೆಕ್ ಮಾಡಲಾಗಿದೆ. ಮುಂಗಾರು ಆರಂಭದಲ್ಲಿಯೇ ರೈತರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಿರುವಂಥದ್ದು. ಒಂದು ಕಡೆ ಆಗ್ರೋ ಏಜೆನ್ಸಿ ಮಾಲೀಕರು ಕೃತಕ ಅಭಾವವನ್ನು ಸೃಷ್ಟಿಸಿ ರೈತರಿಗೆ ಸಂಕಷ್ಟಕ್ಕೆ ದುಡಿದ್ರೆ, ಇನ್ನೊಂದು ಕಡೆ ನಕಲಿ ರಸಗೊಬ್ಬರದ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು. ನಮ್ಮ ಜೊತೆ ಸದ್ಯ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಏನು ರೈತರು ಹಾಗೂ ರೈತ ಮಹಿಳೆಯರು ಕೂಡ ಇಲ್ಲಿ ಇರುವಂಥದ್ದು. ಏನು ನಕಲಿ ರಸಗೊಬ್ಬರ ಮಾರಾಟ ಮಾಡಲಾಗ್ತಿದೆ ಅನ್ನೋಂಥ ಆರೋಪವನ್ನು ರೈತರು ಮಾಡ್ತಿರುವಂಥದ್ದು. ಏನು ಕೃತಕ ಅಭಾವವನ್ನು ಸೃಷ್ಟಿಸಿ ಇಷ್ಟು ದಿನ ರೈತರು ಪ್ರತಿನಿತ್ಯ ಪರದಾಡುವಂತೆ ಮಾಡಲಾಗ್ತಿತ್ತು. ಇದೀಗ ನಕಲಿ ರಸಗೊಬ್ಬರದ ಆರೋಪಗಳು ಕೇಳಿ ಬರ್ತವೆ. ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಏನು 3 ರಸಗೊಬ್ಬರದ ಪ್ಯಾಕೆಟ್ಗಳಿವೆ. ಈ 3 ರಸಗೊಬ್ಬರದ ಪೈಕಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಒರಿಜಿನಲ್ ರಸಗೊಬ್ಬರ ಆಗಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಒರಿಜಿನಲ್, ಯಾವುದೇ ರೀತಿಯ ಮಿಶ್ರಣ ಇರುವಂಥ ರಸಗೊಬ್ಬರ ಇದಾಗಿರುವಂಥದ್ದು. ಏನು ಮತ್ತೊಂದು ಪ್ಯಾಕೆಟ್ನಲ್ಲಿರುವಂಥ ಇದು ಏನಂದರೆ ಇದು ಮರಳು ಮಿಶ್ರಿತ ರಸಗೊಬ್ಬರ ಎನ್ನುವಂಥ ಆರೋಪವನ್ನು ರೈತರು ಮಾಡ್ತಿರುವಂಥದ್ದು. ಈ ಪ್ಯಾಕೆಟ್ಗಳ ಮೇಲೂ ಕೂಡ DAP ಅಂತಲೇ ಬರಲಾಗಿದೆ. ಆದರೆ ಪ್ಯಾಕೆಟ್ ಒಂದೇ ಆದರೂ ಕೂಡ ರಸಗೊಬ್ಬರ ಬೇರೆ ಬೇರೆ ಆಗಿದೆ. ಒರಿಜಿನಲ್ ರಸಗೊಬ್ಬರ ಬೇರೆ ಮತ್ತು ನಕಲಿ ರಸಗೊಬ್ಬರವನ್ನು ಕೂಡ ಮಾರಾಟ ಮಾಡಲಾಗ್ತಿದೆ ಅನ್ನೋಂಥ ಆರೋಪವನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನು ನಕಲಿ ರಸಗೊಬ್ಬರ ಮಾರಾಟ ಮಾಡಲಾಗ್ತಿದೆ, ಆದರೆ ಕೂಡ ದರ ಕೂಡ ಹೆಚ್ಚಿಗೆ ಪಡೆದು ಆಗ್ರೋ ಏಜೆನ್ಸಿ ಮಾಲೀಕರು ರೈತರಿಗೆ ಮೋಸವನ್ನು ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಏನು 1350 ರೂಪಾಯಿ ರಸಗೊಬ್ಬರ ಸರ್ಕಾರ ನಿಗದಿ ಮಾಡಿದೆ, ಆದರೆ 1800ಕ್ಕೂ ಅಧಿಕ ದರವನ್ನು ಆಗ್ರೋ ಏಜೆನ್ಸಿ ಮಾಲೀಕರು ಪಡೆಯುತ್ತಿದ್ದಾರೆ ಅನ್ನುವಂಥ ಆರೋಪವನ್ನು ರೈತರು ಮಾಡ್ತಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ರೈತರಿದ್ದಾರೆ. ಯಾವ ಸಮಸ್ಯೆಗಳಾಗ್ತಿದೆ ಅನ್ಕೋತು ಸರ್. ಈಗ ಈ ರಸಗೊಬ್ಬರ ನಕಲಿ ಅಂತ ಹೇಗೆ ಸಾಬೀತು ಮಾಡ್ಕೋದು ಸರ್? ಈಗ ನಾವು ಈ 18 ವರ್ಷ ನಾವು 18-20 ವರ್ಷದಿಂದ ನಾವು ಬಿತ್ತನೆ ಮಾಡೋದು ಮಾಡ್ತೀವಿ. ಇವತ್ತು ಯಾವುದು ನಕಲಿ ಯಾವುದು ವರ್ಷ ನಮಗೂ ಸ್ವಲ್ಪ ಗೊತ್ತಾಗ್ತದೆ. ಆದ್ರೂ ನಾವು ಏನಪ್ಪ ಅಂತಂದ್ರೆ ಇವತ್ತು ಜಿಲ್ಲಾಡಳಿತಗೆ ಕೃಷಿ ಅಧಿಕಾರಿಗಳಿಗೆ ಇವತ್ತು ಟೆಸ್ಟಿಗೆ ಕಳಿಸ್ಬೇಕಂತ ನಾವು ಕೇಳ್ಕೊಳತ್ತೀವಿ. ಯಾಕಪ್ಪ ಅಂತಂದ್ರೆ ನಾವು 1800 ದರ ಇದ್ದದೆ 1350 ರೂಪಾಯಿ DAP, 1800 2000 ರೂಪಾಯಿ ತೊಗೊಳತ್ತಾರೆ. 1800 2000 ರೂಪಾಯಿ ತೊಗೊಂಡು ನಮಗೇನಪ್ಪ ಅಂದ್ರೆ ಇವತ್ತು ರೀತಿ ಮಿಕ್ಸ್ ಇದ್ದದ್ದು ಗೊಬ್ಬರನೇ ನಮ್ಮ ಕೈಗೆ ಬರಲತ್ತದ, ಗುಣಮಟ್ಟ ಗೊಬ್ಬರ ನಮ್ಮ ಕೈಗೆ ಬರಲಾಗ್ಯದ. DAP ವಿತರಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಮಗೆ ಈಗ ನೀಡಿರೋದು DAP ಮಾತ್ರ, ನಮಗೆ ನ್ಯಾನೋ ಯೂರಿಯಾದ ಅವಶ್ಯಕತೆ ಇಲ್ಲ. ಆದರೂ ಕೂಡ ರೈತರು ಸರಿ ಅಂತೇಳಿ ತೊಗೋತಾ ಇದ್ದಾರೆ. ಬಟ್ ಸರ್ ಇವ್ರು ಏನು ಮಾಡ್ತಾರೆ ಸರ್, ಒಂದು DAP ಚೀಲಕ್ಕೆ 1350 ರೂಪಾಯಿ MRP ರೇಟ್ ಇರೋದ್ರನ್ನ ಇವ್ರು ತೊಗೊಳ್ತಾ ಇರೋದು 1850 ರೂಪಾಯಿ ಪ್ರತಿಯೊಬ್ಬ ರೈತರ ಹತ್ರ ತೊಗೊಳ್ತಾರೆ ಸರ್. ಅದ್ರ ಜೊತೆಗೆ ನ್ಯಾನೋ ಯೂರಿಯಾಕ್ಕೆ 298 ರೂಪಾಯಿ ಇರೋದು 600 ಚಿಲ್ಲರ್ ತೊಗೊಳತ್ತಾರೆ ಸರ್. ಟೋಟಲ್ ಆಗಿ ಒಂದು DAP ಚೀಲ ತೊಗೋಬೇಕಾದ್ರೆ ರೈತರಿಗೆ 2680 ರೂಪಾಯಿ ಬೀಳಕತ್ತೆ ಸರ್. ರೇಟ್ ಇರೋದು 1350, ರೈತರಿಗೆ ಹೊರೆ ಆಗ್ತಾ ಇದ್ರು 2680 ರೂಪಾಯಿ. ಅಂದರೆ ಒಬ್ಬ ರೈತನಿಗೆ 1000ದಿಂದ 800 ರೂಪಾಯಿ ಜಾಸ್ತಿ ಆಗ್ತಾ ಇದೆ ಸರ್. ರೈತರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ರೈತರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.